ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ನ. ಸ್ನೇಹಿತರೆ, ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ತಾವು ಭೇಟಿ ಕೊಟ್ಟಿದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆಯೇ ತಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. GPSTR, PSTR ಹಾಗೂ HSTR ಅಭ್ಯರ್ಥಿಗಳು ಈಗ ಅಪ್ಲಿಕೇಶನ್ ಏನು ಆನ್ಲೈನಲ್ಲಿ ಕರೆದಿದ್ದಾರೆ CSLನವರು. ಆ ಒಂದು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ತುಂಬ ಗೊಂದಲಗಳನ್ನು ಕಾಣ್ತಾ ಇದ್ದಾರೆ. ಹಾಗೆಯೇ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಗೊಂದಲಗಳು ಏನು ಅಂತ ಹೇಳಿದ್ರೆ, ಈ ಜಾತಿ ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು, ಹಾಗೆಯೇ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಂತೆ ಅನೇಕ ಗೊಂದಲಗಳು ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಲ್ಲಿ ಇದ್ದಾವೆ. ಆ ಎಲ್ಲ ಗೊಂದಲಗಳನ್ನು ನಿವಾರಿಸಬೇಕಂತ ಹೇಳಿ ನಾವು ಇಂದು ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಕೊನೆ ತನಕ ತಾವು ಮಿಸ್ ಮಾಡದೆ ವಿಡಿಯೋನ ಸ್ಟಾರ್ಟಿಂದ ನೋಡಿದರೆ ಖಂಡಿತವಾಗ್ಲೂ ತಮಗೆ ಎಲ್ಲ ಗೊಂದಲಗಳಿಗೂ ಕೂಡ ಪರಿಹಾರ ಸಿಗುತ್ತೆ ಸ್ನೇಹಿತರೆ. ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ತಾವಿಲ್ಲಿ ನೋಡ್ತಾ ಇದ್ದೀರಾ, ಇತ್ತೀಚೆಗಷ್ಟೇ ಪತ್ರಿಕೆಯಲ್ಲಿ ಪ್ರಕಟ ಆಗಿರ್ತಕ್ಕಂತಹ ಈ ಒಂದು ನ್ಯೂಸ್ಗೆ ಸಂಬಂಧಪಟ್ಟಂತೆ ನಾವು ನೋಡ್ಕೋತಾ ಹೋಗೋಣ. ಏನೇನು ಅಭ್ಯರ್ಥಿಗಳು ಗೊಂದಲಗಳನ್ನು ಅನುಭವಿಸ್ತಾ ಇದ್ದಾರೆ, ಹಾಗೆಯೇ ಯಾವೆಲ್ಲ ಸಂದೇಹಗಳು ಸಾಮಾನ್ಯವಾಗಿ ಅಭ್ಯರ್ಥಿಗಳಲ್ಲಿ ಇದ್ದಾವೆ. ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕನೂ ಕೂಡ ತುಂಬ ಅಭ್ಯರ್ಥಿಗಳು ಕಮೆಂಟಲ್ಲಿ ಕೂಡ ಮೆನ್ಷನ್ ಮಾಡಿದ್ರು. ಹಾಗೆಯೇ ನಮ್ಮ ವಾಟ್ಸಪ್ ಗ್ರೂಪ್ ಚಾನಲ್ ಮೂಲಕನೂ ಕೂಡ ಎಲ್ಲ ಸ್ನೇಹಿತರು ತಮ್ಮ ಎಲ್ಲ ಗೊಂದಲಗಳಿಗೂ ಕೂಡ ಪರಿಹಾರ ಸಿಗ್ತಾ ಇಲ್ಲ, ಯಾವ ಥರ ಏನು ಅಪ್ಲಿಕೇಶನ್ ಹಾಕೋದು ಅಂತಕ್ಕಂಥ ತುಂಬ ಒಂದು ಡೌಟ್ಸ್ಗಳನ್ನ ಹೇಳ್ತಾ ಹೋದರು. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ಸೆಷನನ್ನು ಕೂಡ ತೆಗೆದುಕೊಂಡಿದ್ವಿ. ಹಾಗೆಯೇ ಅದಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವಾಗ ಅಭ್ಯರ್ಥಿಗಳು ಹಲವು ಗೊಂದಲಗಳನ್ನು ಎದುರಿಸುವಂತಾಗಿದೆ. ಹೌದು ಸ್ನೇಹಿತರೆ, ಇತ್ತೀಚೆಗಷ್ಟೇ ಕಾಲ್ ಆಗಿರ್ತಕ್ಕಂತಹ PSTR, GPSTR ಹಾಗೂ HSTR ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇತ್ತೀಚೆಗಷ್ಟೇ ಆನ್ಲೈನ್ ಲಿಂಕ್ ಏನು ಓಪನ್ ಆಗಿದೆ, ಆ ಒಂದು ಆನ್ಲೈನ್ ಲಿಂಕಲ್ಲಿ ವೆಬ್ಸೈಟಲ್ಲಿ CSL ಇರ್ತಕ್ಕಂಥ ಒಂದು ರಿಕ್ರೂಟ್ಮೆಂಟ್ ವೆಬ್ಸೈಟಲ್ಲಿ ತುಂಬ ತಾಂತ್ರಿಕ ದೋಷಗಳು ಕಂಡುಬಂದಿವೆ. ಸಹಜವಾಗಿ ಅತಿ ಪ್ರಮುಖವಾದಂತಹ ಒಂದು ತಾಂತ್ರಿಕ ತೊಂದರೆ ಏನು ಅಂತಕ್ಕಂಥದ್ದನ್ನು ನೋಡೋದಾದರೆ, ಈ ಮೀಸಲಾತಿ ಹಂತದಲ್ಲಿ ಗ್ರಾಮೀಣ ಮೀಸಲು ಅಂದರೆ ರೂರಲ್ ಕ್ಯಾಂಡಿಡೇಟ್ಗೆ ಸಂಬಂಧಪಟ್ಟಂತಹ ಗ್ರಾಮೀಣ ಅಭ್ಯರ್ಥಿ ಅಂತಕ್ಕಂತಹ ಒಂದು ಕ್ಲೈಮನ್ನು ಯಾರೆಲ್ಲ ಅಭ್ಯರ್ಥಿಗಳು ಗ್ರಾಮೀಣ ಪ್ರದೇಶದಲ್ಲಿ 1ರಿಂದ 10ನೇ ತರಗತಿಯನ್ನು ವ್ಯಾಸಂಗ ಮಾಡಿರ್ತಾರೆ, ಅಂತಹ ಅಭ್ಯರ್ಥಿಗಳಿಗೆ ಗ್ರಾಮೀಣ ಮೀಸಲು ಕೋರುವಾಗ ಕೆನೆಪದರ ಮಿತಿ ಅಂದರೆ ಕ್ರಿಮಿಲಿಯರ್ ಲಿಮಿಟ್ ಅಂತ ಹೇಳಿ ಒಂದು ಪ್ರಮಾಣ ಪತ್ರವನ್ನು ಕೇಳಲಾಗ್ತಾ ಇದೆ ಅಂತಕ್ಕಂಥದ್ದು ಪ್ರಶ್ನೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಸಹಜವಾಗಿ ಕೆನೆಪದರ ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದನ್ನು ತಾವು ಮೊದಲು ತಿಳ್ಕೊಳ್ಳೋದು ಅತಿ ಅವಶ್ಯಕವಾಗಿರುತ್ತೆ ಸ್ನೇಹಿತರೆ. ಕೆನೆಪದರ ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ಕ್ರಿಮಿ ಲೇಯರ್ ಅಂತಾರೆ. ಕೆನೆಪದರ ಅಥವಾ ಕ್ರಿಮಿ ಲೇಯರ್ ಅಂತ ಹೇಳಿದ್ರೆ ಯಾರ ಆದಾಯವು 8 ಲಕ್ಷಕ್ಕಿಂತ ಹೆಚ್ಚಿರುತ್ತೋ ಅವರೆಲ್ಲರೂ ಕೂಡ ಕೆನೆಪದರ ಮಿತಿಯಲ್ಲಿ ಬರ್ತಾರೆ, ಅಂದರೆ ಕ್ರಿಮಿ ಲೇಯರ್ ಲಿಮಿಟಲ್ಲಿ ಅವರೆಲ್ಲರೂ ಕೂಡ ಬರ್ತಾರೆ. ಹಾಗೆಯೇ ಯಾರ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಇರುತ್ತೋ ಅವರು ಕೆನೆಪದರವಲ್ಲದ ಮಿತಿ ಅಂದರೆ ನಾನ್ ಕ್ರಿಮಿಲಿಯರ್ ಲಿಮಿಟ್ ಅಂತ ಹೇಳಿ ಬರುತ್ತೆ. ಹಾಗಾಗಿ ಈ ಒಂದು ಗ್ರಾಮೀಣ ಅಭ್ಯರ್ಥಿ ಅಂತಕ್ಕಂತಹ ಒಂದು ಗ್ರಾಮೀಣ ಮೀಸಲನ್ನು ತಾವೇನಾದರೂ ತಗೋಬೇಕು ಅಂತ ಹೇಳಿದ್ರೆ ತಮಗೆ ಇಲ್ಲಿ ಕಡ್ಡಾಯವಾಗಿ ಈ ವಿಶೇಷವಾಗಿ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗೆ ಸಂಬಂಧಪಟ್ಟಂತೆ ಈ ಒಂದು ಗೊಂದಲ ಉದ್ಭವಿಸ್ತಾ ಇದೆ. ಹಾಗೆಯೇ ತಾಂತ್ರಿಕ ತೊಂದರೆ ಅಂತಕ್ಕಂತಹ ಒಂದು ತಪ್ಪು ಕಲ್ಪನೆ ಬೇಡ. ಆ ವೆಬ್ಸೈಟಲ್ಲಿ ಸ್ಪಷ್ಟವಾಗಿ ಕೊಟ್ಟಿರ್ತಾರೆ, ಯಾರ ಆದಾಯ ಮಿತಿ 8 ಲಕ್ಷಕ್ಕಿಂತ ಕಡಿಮೆ ಇದೆ ಅವರಿಗೆ ಆ ಒಂದು NCL ಸರ್ಟಿಫಿಕೇಟ್ ಅಂತ ಹೇಳಿ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಯಾರ ಆದಾಯವು 8 ಲಕ್ಷಕ್ಕಿಂತ ಹೆಚ್ಚಿಗೆ ಇರುತ್ತೋ ಅವರಿಗೆ ಈ ಒಂದು ಕ್ರಿಮಿ ಲೇಯರ್ ಅಂದರೆ NC ಸರ್ಟಿಫಿಕೇಟ್ನ ಪ್ರೊಡ್ಯೂಸ್ ಮಾಡೋದು ಅತ್ಯವಶ್ಯಕವಾಗಿರುತ್ತೆ. ಯಾರೆಲ್ಲ ಈ 8 ಲಕ್ಷಕ್ಕಿಂತ ಹೆಚ್ಚು ಆದಾಯವನ್ನು ಪಡೆದಿರ್ತಾರೆ ಅವರಿಗೆ NC ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡೋದು ಅವಶ್ಯಕವಾಗಿರೋದ್ರಿಂದ ಅಲ್ಲಿ ಅವರಿಗೆ ಗ್ರಾಮೀಣ ಅಭ್ಯರ್ಥಿ ಮೀಸಲು ದೊರೆಯುವುದಿಲ್ಲ. ಹಾಗೆಯೇ ಯಾರೆಲ್ಲ 8 ಲಕ್ಷಕ್ಕಿಂತ ಕಡಿಮೆ ಆದಾಯವನ್ನು ಹೊಂದಿರ್ತಾರೆ ಅಂತಹ ಅಭ್ಯರ್ಥಿಗಳಿಗೆ, ಅದು ಕೂಡ ವಿಶೇಷವಾಗಿ ಜನರಲ್ ಮೆರಿಟ್ನ ಒಂದು ಅಭ್ಯರ್ಥಿಗಳಿಗೆ ಈ ಅಪ್ಲಿಕೇಶನ್ ಹಾಕುವಾಗ ಆ ಗ್ರಾಮೀಣ ಮೀಸಲನ್ನು ತಾವು ಏನಾದರೂ ಕ್ಲೈಮ್ ಮಾಡೋಕ್ಕೆ ಹೋದರೆ ಅಲ್ಲಿ ಒಂದು RD ನಂಬರನ್ನು ಕೇಳುತ್ತೆ. ತುಂಬ ಸ್ನೇಹಿತರು ಗೊಂದಲ ಮಾಡಿಕೊಂಡಿದ್ದಾರೆ. ಈ ಗ್ರಾಮೀಣ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿಯೂ ಕೂಡ RD ನಂಬರ್ ಇರಲ್ಲ ಸರ್. ಹಾಗಿದ್ರೆ ಈ RD ನಂಬರನ್ನು ಎಲ್ಲಿ ತಗೋಬೇಕು, ಹೇಗೆ ತಗೋಬೇಕು ಅಂತಕ್ಕಂಥ ತುಂಬ ಪ್ರಶ್ನೆಗಳನ್ನು ನಮ್ಮ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ವಾಟ್ಸಪ್ ಚಾನಲ್ ಆಗಿರ್ಬೋದು, ಹಾಗೆಯೇ ಯೂಟ್ಯೂಬ್ ಚಾನಲ್ ಮೂಲಕ ಎಲ್ಲ ಸ್ನೇಹಿತರು ಕೇಳ್ತಾ ಇದ್ರು. ಸ್ನೇಹಿತರೆ, ದಯಮಾಡಿ ತಾವು ಕೇಳಿ, ಇಲ್ಲಿ ಗ್ರಾಮೀಣ ಮೀಸಲು ಅಭ್ಯರ್ಥಿಯ ಒಂದು ಮೀಸಲಿಗೆ ಸಂಬಂಧಪಟ್ಟಂತೆ ತಾವೇನಾದರೂ ಮೀಸಲನ್ನು ಆಯ್ಕೆ ಮಾಡಿದರೆ ತಮಗೆ ಅಲ್ಲಿ NCL ಅಂದರೆ ಇದು ಏನು ಕೆನೆಪದರ ವಲ್ಲದ ಮಿತಿ ಅಂತ ಹೇಳಿ ಏನಿದೆ
ನಾನ್ ಕ್ರಿಮಿಲಿಯರ್ ಸರ್ಟಿಫಿಕೇಟ್ನ ತಾವು ಪ್ರೊಡ್ಯೂಸ್ ಮಾಡೋದು ಅತ್ಯವಶ್ಯಕವಾಗಿರುತ್ತೆ. ಹಾಗಾಗಿ NCL ಸರ್ಟಿಫಿಕೇಟ್ ಬಂದ್ಬಿಟ್ಟು ನಾನ್ ಕ್ರಿಮಿಲಿಯರ್ ಲಿಮಿಟ್ಗೆ ಸಂಬಂಧಪಟ್ಟಂತೆ ಆ ಒಂದು ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ತಾಲೂಕಿನ ಆಯಾ ತಹಶೀಲ್ದಾರ್ಗಳು ನೀಡ್ತಾರೆ. ತಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಯಾರೆಲ್ಲ ಗ್ರಾಮೀಣ ಅಭ್ಯರ್ಥಿ ಕ್ಲೈಮನ್ನು ಮಾಡ್ತಾ ಇದ್ದೀರಿ, ಅಂದರೆ ಗ್ರಾಮೀಣ ಅಭ್ಯರ್ಥಿ ಮೀಸಲಾತಿಯನ್ನು ತಾವು ಪಡೆಯೋದಕ್ಕೆ ಬಯಸ್ತೀರಿ, ಅವರು ಮೊದಲು ಈ ಕ್ಷಣವೇ ಹೋಗ್ಬಿಟ್ಟು ತಹಶೀಲ್ದಾರ್ ಆಫೀಸ್ ಅಂದರೆ ನಾಡ ಕಚೇರಿಯಲ್ಲಿ ತಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ನ ಅಟ್ಯಾಚ್ ಮಾಡಿಬಿಟ್ಟು ತಮ್ಮ ಪರ್ಸನಲ್ ಡಾಕ್ಯುಮೆಂಟ್ಸ್ನ ಕೂಡ ಅದಕ್ಕೆ ಅಟ್ಯಾಚ್ ಮಾಡಿಬಿಟ್ಟು ಒಂದು ರಿಕ್ವೆಸ್ಟನ್ನು ಕೊಡಬೇಕು ನಾಡ ಕಚೇರಿಗೆ ಹೋಗ್ಬಿಟ್ಟು, ನಾನು ಈ ಥರ ಜಾಬ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ, ನನಗೆ NCL ಸರ್ಟಿಫಿಕೇಟನ್ನು ಕೊಡಿ ಅಂತ ಹೇಳಿ. ಅಲ್ಲಿ ನಾಡ ಕಚೇರಿಯ ಆಪರೇಟರ್ ಏನಿರ್ತಾರೆ ಅವರು ಆ NCL ಸರ್ಟಿಫಿಕೇಟ್ನ ತಮಗೆ ಅಪ್ಲೈ ಮಾಡಿ ಕೊಡ್ತಾರೆ. ಅದು 7 ದಿನ ಅಥವಾ 21 ದಿನಗಳ ಒಳಗಾಗಿ ತಮಗೆ ಆ NCL ಸರ್ಟಿಫಿಕೇಟ್ ಏನಿರುತ್ತೆ ಅದು ಪರಿಶೀಲನೆ ಮಾಡಿಬಿಟ್ಟು ತಮಗೆ ಆಯಾ ಸಂಬಂಧಪಟ್ಟ ತಹಶೀಲ್ದಾರರು ಕೊಡ್ತಾರೆ ಸ್ನೇಹಿತರೆ. ಆ ಒಂದು NCL ಸರ್ಟಿಫಿಕೇಟಲ್ಲಿ ಕೊಡ್ತಕ್ಕಂತಹ ಒಂದು RD ನಂಬರ್ ಏನಿರುತ್ತೆ ಆ RD ನಂಬರನ್ನು ಯಾರಿಗೆಲ್ಲ ಅಪ್ಲಿಕೇಶನ್ ಹಾಕುವಾಗ ಗ್ರಾಮೀಣ ಅಭ್ಯರ್ಥಿ ಮೀಸಲನ್ನು ಕೋರುವಾಗ NCL ಸರ್ಟಿಫಿಕೇಟ್ನ RD ನಂಬರ್ ಕೇಳುತ್ತೆ, ಅಲ್ಲಿ ಹಾಕಬೇಕಾಗುತ್ತೆ ಸ್ನೇಹಿತರೆ. ಹಾಗೆಯೇ ಮುಂದುವರಿಯುತ್ತಾ, ಶಿಕ್ಷಣ ಇಲಾಖೆಯು ಹೊರಡಿಸಿರ್ತಕ್ಕಂತಹ ಅಧಿಸೂಚನೆ ಪ್ರಕಾರ 8 ಲಕ್ಷ ಆದಾಯ ಮೀರಿದ ಸಾಮಾನ್ಯ ವರ್ಗದವರಿಗೆ, ಅಂದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಗ್ರಾಮೀಣ ಮೀಸಲು ಕೋರಲಷ್ಟೇ ಈ ಪ್ರಮಾಣ ಪತ್ರದ ಅಗತ್ಯವಿದೆ ಅಂತಕ್ಕಂಥದ್ದನ್ನು ಹೇಳಿರ್ತಾರೆ. ಹೌದು ಸ್ನೇಹಿತರೆ, ಯಾರೆಲ್ಲ ಸಾಮಾನ್ಯ ವರ್ಗದಲ್ಲಿ ಇರ್ತೀರಿ ಅವರಿಗಷ್ಟೇ ಈ ಒಂದು ಕೆನೆಪದರವಲ್ಲದ ಅಂದರೆ NCL ಸರ್ಟಿಫಿಕೇಟ್ನ ಪ್ರೊಡ್ಯೂಸ್ ಮಾಡೋದು ಅತ್ಯವಶ್ಯಕವಾಗಿರುತ್ತೆ. ಅದು ಕೂಡ ವಿಶೇಷವಾಗಿ ಗ್ರಾಮೀಣ ಅಭ್ಯರ್ಥಿ ಮೀಸಲನ್ನು ಪಡೆಬೇಕಂತ ಹೇಳಿದ್ರೆ ಮಾತ್ರ ಇದು ಅಗತ್ಯ ಇರುತ್ತೆ. ಇದಕ್ಕಿಂತ ಕಡಿಮೆ ಆದಾಯ ಹೊಂದಿರತಕ್ಕಂತಹ ಪ್ರವರ್ಗ 2ರ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಗ್ರಾಮೀಣ ಕೋಟಾದಲ್ಲಿ NCL ನಮೂನೆಯ RD ನಂಬರ್ ಕೇಳಲಾಗ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಹೇಳಲಾಗಿದೆ. ಇದರಿಂದಾಗಿ ಹಿಂದುಳಿದ ವರ್ಗದ ಸಾವಿರಾರು ಅಭ್ಯರ್ಥಿಗಳಿಗೆ ಅನ್ಯಾಯವಾಗ್ತಾ ಇದೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಈ ಒಂದು ಪತ್ರಿಕೆಯಲ್ಲಿ ಬೆಳಕನ್ನು ಚೆಲ್ಲಲಾಗಿದೆ. ಹಾಗೆಯೇ ಪದವಿ ಅಂಕ ತುಂಬಿದ ನಂತರ ತಾಂತ್ರಿಕ ಶಿಕ್ಷಣದ ಒಂದು ಕಾಲಮ್ ಏನಿರುತ್ತೆ, ಅಂದರೆ ಟೆಕ್ನಿಕಲ್ ಎಜುಕೇಷನ್ಗೆ ಸಂಬಂಧಪಟ್ಟಂತಹ ಒಂದು ಕಾಲಮಲ್ಲಿ ತಾಂತ್ರಿಕ ಶಿಕ್ಷಣದ ಮಾಹಿತಿ ಕೇಳಿದ್ದು ಅದನ್ನು ಸ್ಕಿಪ್ ಮಾಡಿ ಮುಂದೆ ಹೋದರೂ ಕೂಡ ಮತ್ತೆ ಅದೇ ಆಯ್ಕೆ ಬರುತ್ತದೆ. ಫಾರ್ ಎಕ್ಸಾಂಪಲ್, ಈಗ ಪದವಿಯನ್ನು ಯಾರೆಲ್ಲ ಅಭ್ಯಾಸ ಮಾಡಿರ್ತೀರಿ ಅವರೆಲ್ಲರ ಒಂದು ಪದವಿ ಅಂಕಗಳನ್ನು ತುಂಬಬೇಕಾದ್ರೆ ಅಲ್ಲಿ ತಾಂತ್ರಿಕ ಶಿಕ್ಷಣದ ಮಾಹಿತಿಯನ್ನು ಕೂಡ ಕೇಳ್ತಾ ಇದೆ ಅಂತಕ್ಕಂಥದ್ದು ತುಂಬ ಸ್ನೇಹಿತರು ಹೇಳ್ತಾ ಇದ್ರು. ಅಲ್ಲಿ ಅದನ್ನು ಸ್ಕಿಪ್ ಮಾಡಿ ಮುಂದೆ ಹೋದರೆ ಮತ್ತೆ ಅದೇ ಆಯ್ಕೆ ಬರುತ್ತದೆ. ಅಂದರೆ ನೆಕ್ಸ್ಟ್ ಸ್ಟೆಪ್ಗೆ ತಾವು ಹೋಗ್ಬೇಕಂತ ಹೇಳಿದ್ರೆ ಪ್ರೀವಿಯಸ್ ಸ್ಟೆಪ್ಪಲ್ಲಿ ಏನು ಆನ್ಲೈನ್ ಅಪ್ಲಿಕೇಶನಲ್ಲಿ ಇರುತ್ತೆ ಆ ಒಂದು ಸ್ಟೇಜ್ನ ತಾವು ಕಂಪಲ್ಸರಿಯಾಗಿ ಫಿಲ್ ಮಾಡಿ ಮುಂದೆ ಹೋಗಬೇಕಾಗುತ್ತೆ ಸ್ನೇಹಿತರೆ. ಈ ಒಂದು ತಾಂತ್ರಿಕ ದೋಷ ಏನಿರುತ್ತೆ ಇದು ಕೇವಲ ಟೆಕ್ನಿಕಲ್ ಇಶ್ಯೂ ಹಾಗೂ ಆ ಸರ್ವರ್ ಸಮಸ್ಯೆಯಿಂದಾಗಿ ಅಷ್ಟೇ ಇರುತ್ತೆ ಸ್ನೇಹಿತರೆ. ತಾವು ಪುನಃ ಪ್ರಯತ್ನ ಮಾಡಿದರೆ ಖಂಡಿತ ಆ ಒಂದು ಟೆಕ್ನಿಕಲ್ ಇಶ್ಯೂ ಅಥವಾ ತಾಂತ್ರಿಕ ಸಮಸ್ಯೆ ಏನಿರುತ್ತೆ ಇದು ಸರ್ವರ್ ಇಶ್ಯೂ ಅದೆಲ್ಲ ಸಾಲ್ವ್ ಆಗಿ ಆಗುತ್ತೆ ಸ್ನೇಹಿತರೆ. ತಾವು ಯಾವತ್ತೂ ಕೂಡ ಒಂದು ಅವಸರ ಮಾಡಕ್ಕೆ ಹೋಗಬೇಡಿ. ಹಾಗೆಯೇ ಪದವಿ ಅಂಕ ತುಂಬಿದ ನಂತರ B.Ed ಅಂಕ ತುಂಬುವ ಆಯ್ಕೆ ಕಾಣುತ್ತಿಲ್ಲ. ಹಾಗೆಯೇ TET ಎಂದು ಇರುವಲ್ಲಿ ಕ್ಲಿಕ್ ಮಾಡಿದರೂ ಸಹ ಅದು ತಾಂತ್ರಿಕ ಶಿಕ್ಷಣ ಇರುವಲ್ಲಿಗೆ ಮತ್ತೆ ಬರುತ್ತಿದೆ. ಇದು ಕಾಮನ್ ಆಗಿ ಸ್ನೇಹಿತರೆ ಇದು ಟೆಕ್ನಿಕಲ್ ಇಶ್ಯೂ ಅಂದರೆ ಟೆಕ್ನಿಕಲ್ ಗ್ಲಿಚ್ ಅಂತ ಹೇಳ್ತಾರೆ. ಹಾಗೆಯೇ ಇದಕ್ಕೆ ಸಂಬಂಧಪಟ್ಟಂತೆ ಸರ್ವರ್ ಸಮಸ್ಯೆ ಕೂಡ ತುಂಬ ಇದೆ ಸ್ನೇಹಿತರೆ. ಹಾಗಾಗಿ ತಾವು ಸಮಯವನ್ನು ನೋಡಿಬಿಟ್ಟು ಯಾರೆಲ್ಲ ಒಂದು ಆಸ್ಪಿರೆಂಟ್ಸು ತುಂಬ ಪೀಕ್ ಟೈಮಲ್ಲಿ ಅಪ್ಲಿಕೇಶನ್ನ ಹಾಕ್ತಾರೆ ಅಂಥ ಸಮಯದಲ್ಲಿ ತಾವು ಹಾಕಬೇಡಿ. ಫ್ರೀಯಾಗಿ ಪ್ರೊಬಬ್ಲಿ ಎಲ್ಲರೂ ಕೂಡ ತಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಮಾರ್ನಿಂಗ್ 6 to 10 AM ಒಳಗಡೆ ತಾವು ಅಪ್ಲಿಕೇಶನನ್ನು ಹಾಕೋಕ್ಕೆ ಟ್ರೈ ಮಾಡಿ. ಆವಾಗ ಸರ್ವರ್ ತುಂಬಾ ಫ್ರೀ ಇರುತ್ತೆ. ಖಂಡಿತವಾಗ್ಲೂ ತಮ್ಮ ಈ ತಾಂತ್ರಿಕ ಸಮಸ್ಯೆಗಳು ಯಾವುದು ಕೂಡ ಬರೋದಿಲ್ಲ. ಹಾಗೆಯೇ ಇದರಿಂದಾಗಿ BA BSc BCom ಪದವೀಧರರಿಗೆ ತುಂಬ ಗೊಂದಲ ಉಂಟಾಗಿದೆ ಅಂತಕ್ಕಂತಹ ಒಂದು ಮಾಹಿತಿಯನ್ನು ಒಬ್ಬ ಶಿಕ್ಷಕ ಆಕಾಂಕ್ಷಿಗಳು ಪತ್ರಿಕೆಗೆ ಒಂದು ಪ್ರಕಟಣೆಯನ್ನು ನೀಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪತ್ರಿಕಾ ಪ್ರಕಟಣೆ ಹಾಗೂ ನ್ಯೂಸನ್ನು ಇಲ್ಲಿ ಓದಲಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಎಲ್ಲ ಡೌಟ್ಸ್ಗಳನ್ನು ಕೂಡ ನಾವು ಈಗಾಗಲೇ ನಮ್ಮ ಸೆಷನ್ನಲ್ಲಿ ಕೂಡ ನಾವು ಎಲ್ಲವನ್ನು ಕೂಡ ಕ್ಲಿಯರ್ ಮಾಡಿದ್ದೀವಿ ಅಂಥೇಳಿ ನಾವು ಭಾವಿಸ್ತೀವಿ. ಇನ್ನೇನಾದರೂ ತಮ್ಮ ಡೌಟ್ಸ್ಗಳು ಹಾಗೆಯೇ ಸೂಚನೆಗಳು ಅಥವಾ ಸಲಹೆಗಳು ಅಥವಾ ಸಂದೇಹಗಳು ಏನಾದರೂ ಇದ್ದಲ್ಲಿ ತಾವು ದಯಮಾಡಿ ಈ ವಿಡಿಯೋ ಕೆಳಗಡೆ ಇರತಕ್ಕಂತಹ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡುವುದರ ಮೂಲಕ ತಾವು ಉತ್ತರವನ್ನು ಪಡೆಯುವುದು ಸ್ನೇಹಿತರೆ. ಈ ವಿಡಿಯೋ ತಮಗೆ ನಿಜವಾಗ್ಲೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆಯೇ ಹೊಸದಾಗಿ ಬಂದಿರತಕ್ಕಂತಹ ಒಂದು ಸ್ನೇಹಿತರು ಸಬ್ಸ್ಕ್ರೈಬ್ ಮಾಡೋದನ್ನು ಸಹ ಮರಿಬೇಡಿ ಸ್ನೇಹಿತರೆ.